ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಅಥವಾ ಆ ವಿಷಯ ಪರಿಣಿತರನ್ನು ಕರೆಸಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಇಡೀ ರಾಜ್ಯದಲ್ಲೇ ಚರ್ಚೆಗೆ ಗ್ರಾಸವಾಗಿರುವ ಬಿಡದಿ ಟೌನ್ಶಿಪ್ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ಸಾಧಕ ಬಾಧಕಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನು ಜೊತೆ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರು ನಟರಾಜೇಗೌಡರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು JDSನ ರಾಜ್ಯ ವಕ್ತಾರರಾದಂಥ ಪ್ರದೀಪ್ ಕುಮಾರ್ ಅವರು ಕೂಡ ನಮ್ಮನ್ನ ಜೊತೆ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇಷ್ಟೊಂದು ಚರ್ಚೆಗೆ ಗ್ರಾಸ ಆಗಿದೆ. ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ವಿಪಕ್ಷಗಳು ರೈತರ ಬೆನ್ನಿಗೆ ನಿಂತಿದೆ. ಇಷ್ಟಕ್ಕೂ ಈ ಬಿಡದಿ ಟೌನ್ಶಿಪ್ ಈ ಯೋಜನೆ ಏನು, ಯಾತಕ್ಕಾಗಿ ಸರ್ಕಾರ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದೆ ಅಂತ 80%ಕ್ಕೂ ಅಧಿಕವಾಗಿ ರೈತರು ಇದರ ಪರವಾಗಿದ್ದಾರೆ, ಈ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಈ ಯೋಜನೆಯ ಹೆಸರು. ಬಿಡದಿ ಟೌನ್ಶಿಪ್ ಅಂತ ಅದನ್ನು ಕರೀತಾರೆ. ಇದರೊಳಗೆ ನಾವು AI ಟೆಕ್ನಾಲಜಿಯ AI ಹಬ್ಗಳು ಮಾಡಬೇಕು, ಆಮೇಲೆ ಟೆಕ್ ಕಾರಿಡಾರ್ಗಳು ಮಾಡಬೇಕು, ಆಮೇಲೆ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ನಲ್ಲಿ ಸ್ಟಾರ್ಟಪ್ಸ್ಗೆ ಕಾನ್ಸೆಪ್ಟ್ನಲ್ಲಿ ಇಂಡಸ್ಟ್ರಿಗಳನ್ನ ಮಾಡಬೇಕು, ದೆನ್ ಇಂಟಿಗ್ರೇಟೆಡ್ ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು. ಇದೊಂದು ಬೃಹತ್ ಯೋಜನೆ. ಇದು 2006ರಲ್ಲೇ ಒಂದು ನೀಲಿ ನಕ್ಷೆ ಬಂದಂತಹ ಯೋಜನೆ. ಆವಾಗ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಮಯದಲ್ಲಿ 5 ಬೆಂಗಳೂರು ಸುತ್ತಮುತ್ತಲು 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ಈ ಬಿಡದಿ ಒಂದು ಟೌನ್ಶಿಪ್ಪಲ್ಲಿ ಅದನ್ನು ಆವಾಗ ರೆಡ್ ಝೋನ್ ಮಾಡಿರ್ತಾರೆ. 3 ಹೋಬಳಿಗಳನ್ನು ರೆಡ್ ಝೋನ್ ಮಾಡಿ ಇದನ್ನು ಇಲ್ಲಿ 10,000 ಎಕರೆನಲ್ಲಿ ಒಂದು ಟೌನ್ಶಿಪ್ ಮಾಡಬೇಕಂತ ಪ್ಲಾನ್ ಮಾಡಿರ್ತಾರೆ. ಕಾರಣಾಂತರಗಳಿಂದ ಆ ಸಮಯದಲ್ಲಿ ಯಾವುದೋ ಒಂದು ಕಂಪ್ನಿಗೆ ಒಡಂಬಡಿಕೆ ಕೂಡ ಆಗಿರ್ತದೆ. ಅವ್ರು 400 ಕೋಟಿ ಹಣ ಕೂಡ ಮುಂಗಡವಾಗಿ ತೊಗೊಂಡಿರ್ತಾರೆ. ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೇವಲ ರೈತರ ಹೋರಾಟ ಆಯಿತು ಅಂತಲ್ಲ, ಇನ್ನು ಯಾವ್ಯಾವ ಕಾರಣಗಳಿಗೂ ಅವರು ಅದನ್ನು ನಿಲ್ಲಿಸ್ತಾರೆ. ತದನಂತರ ಇಷ್ಟು ಸರ್ಕಾರಗಳು ಬಂದರೂ ಕೂಡ 4 ಜನ BJPಯಿಂದ ಮುಖ್ಯಮಂತ್ರಿಗಳಾಗ್ತಾರೆ, JDSಯಿಂದ ಮತ್ತೆ ಕುಮಾರಸ್ವಾಮಿಯವರು ಆಗ್ತಾರೆ, ನಮ್ಮ ಸಿದ್ದರಾಮಯ್ಯನವರು ಬರ್ತಾರೆ. ಆ ಥರ ಬಂದರೂ ಕೂಡ ಯಾರೂ ಅದನ್ನು ಮುಂದುವರಿಸಲಿಕ್ಕೆ ಯೋಚನೆ ಮಾಡೋದಿಲ್ಲ. ಆದರೆ ಆ ರೈತರು ರೆಡ್ ಝೋನ್ ಆದಮೇಲೆ ಆ ರೈತರು ಜಮೀನನ್ನು ಮಾರಲಿಕ್ಕಾಗಲ್ಲ, ತಮ್ಮ ಕಷ್ಟ ಸುಖಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲ್ಲ. ಆ ಥರ ಕಷ್ಟದಲ್ಲಿ ಅನುಭವಿಸ್ತಾ ಇರ್ತಾರೆ. ಅವರಿಗೆ ವೃಷಾವತಿ ನೀರು ಕೂಡ, ಕಲುಷಿತ ನೀರು ಅಲ್ಲಿ ಹರಿತದೆ. ಅವರಿಗೆ ಉತ್ತಮವಾದ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಏನೇ ಕಷ್ಟಪಟ್ಟು ಬೆಳೆದರೂ ಕೂಡ ಕೈಗೆ ಸಾಲ್ತಾ ಇಲ್ಲ. ಹೈನುಗಾರಿಕೆ ಮಾಡ್ತಾರೆ, ತೋಟಗಾರಿಕೆ ಮಾಡ್ತಾರೆ, ಏನೇ ಮಾಡ್ತಾರೆ ಕೂಡ ತುಂಬ ಕಷ್ಟದಲ್ಲಿರ್ತಾರೆ. ನಾವು 2023 ಸರ್ಕಾರ ಬಂದ ಮೇಲೆ ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದಮೇಲೆ ಇದನ್ನು ಮತ್ತೆ ಮರು ಚಾಲ್ತಿ ಮಾಡೋಣ, ಇದನ್ನು ಮತ್ತೆ ಪ್ರಾಜೆಕ್ಟ್ ಮಾಡೋಣ ಅಂತ ಒಂದು ತೀರ್ಮಾನ ಮಾಡ್ತಾರೆ. ನಾವು ಕ್ಯಾಬಿನೆಟಲ್ಲಿ 2020ರಲ್ಲಿ ಕ್ಯಾಬಿನೆಟ್ ಚರ್ಚೆ ಮಾಡಿ ಈ ಯೋಜನೆಯನ್ನು ಮಾಡಬೇಕು ಅಂತೇಳಿ 7,481 ಎಕರೆಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಯಾರು ಅಂತಹ ಅಪಸ್ವರಗಳು ಅಲ್ಲಿ ಬರೋದಿಲ್ಲ. ರೈತರು ನೋಡಿ, ಎಲ್ಲಿ 100% ರೈತರು ಒಪ್ಪಿಗೆ ಕೊಡ್ತಾರೆ? ಇಡೀ ದೇಶದಲ್ಲಿ ಯಾವ್ದಾದ್ರು ಟೌನ್ಶಿಪ್ ಆಗಬೇಕಾದ್ರೆ, ಯಾವ್ದಾದ್ರು ಇಂಡಸ್ಟ್ರಿ ಕಾರಿಡಾರ್ ಆಗಬೇಕಾದ್ರೆ 100% ರೈತರು ಒಪ್ಪಿಗೆ ಕೊಟ್ಟಿರೋ ಯಾವ ಯೋಜನೆಗಳು ಇಲ್ಲವೇ ಇಲ್ಲ. ರೈತರ ಅಪಸ್ವರಗಳಿದ್ದೇ ಆಗ್ತವೆ. ಆದರೆ ಕಾನೂನು ಏನು ಹೇಳುತ್ತೆ? ಭೂ ಸ್ವಾಧೀನ ಕಾಯ್ದೆ ಹೇಳುತ್ತೆ 80% ರೈತಗಳ ಅನುಮತಿ ಇಲ್ಲದೆ ನೀವು ಅಕ್ವೈರ್ ಮಾಡ್ಕೊಳ್ಳೋಂಗಿಲ್ಲ ಅಂತ. ನಾವೇನು ಮಾಡ್ತೀವಿ, ಎಲ್ಲ ಪ್ರತಿಯೊಬ್ಬರು ರೈತರನ್ನು ನಾವು ಕೇಳ್ಕೊಂಡಾಗ 6,043 ರೈತರು ನಾವು ಇಂಡಿವಿಜುವಲ್ ಆಗಿ ಮಾತಾಡಿದಾಗ 6,043 ರೈತರಲ್ಲಿ ಕೇವಲ 663 ರೈತರು ಮಾತ್ರ ನಾವು ಕೊಡೋದೇ ಇಲ್ಲ ಅಂತೇಳಿ ಲಿಖಿತವಾಗಿ ಬರೆದು ಕೊಡ್ತಾರೆ. ಅಂದರೆ ಕೇವಲ 11% ರೈತರು ಮಾತ್ರ ನಾವು ಅದನ್ನು ಜಮೀನು ಕೊಡೋದಿಲ್ಲ ಅಂತ ಹೇಳೋದು. ಕೇವಲ 11%. ಮಿಕ್ಕಿದ ರೈತರು ನಾವು ಕೊಡ್ತೀವಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ನಮಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಿ ಅಂತಾರೆ, ಕೆಲವರು ನಮಗೆ ಬದಲಿ ಜಮೀನು ಕೊಡಿ ಅಂತಾರೆ, ಕೆಲವರು ಡೆವಲಪ್ಡ್ ಲ್ಯಾಂಡ್ ಕೊಡಿ ಅಂತ ಹೇಳ್ತಾರೆ. ಅದು ಸರ್ಕಾರ ತೀರ್ಮಾನ ಮಾಡ್ಕೊಂಡು ಮಾಡುವಂಥದ್ದು. ಕೇವಲ 11% ರೈತರು ಮಾತ್ರ ಇದಕ್ಕೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಇದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಅಲ್ಲೇನಾಗಿರುತ್ತಾ, ಈ ಯೋಜನೆ ಯಾಕೆ ನೋಡಿ, ಬೆಂಗಳೂರು 2006ರಲ್ಲಿ ಯಾವ ರೀತಿ ಇತ್ತು? 75 ಲಕ್ಷ ಪಾಪ್ಯುಲೇಷನ್, ಇವತ್ತು 1.5 ಕೋಟಿ ಪಾಪ್ಯುಲೇಷನ್. 200 ಸ್ಕ್ವೇರ್ ಕಿಲೋಮೀಟರ್ ಅವತ್ತು, ಇವತ್ತು 800 ಸ್ಕ್ವೇರ್ ಕಿಲೋಮೀಟರ್. ಇವತ್ತು ಬೆಂಗಳೂರು ದಟ್ಟಣೆ ಜಾಸ್ತಿ ಆಗಿದೆ, ಸಿಲಿಕಾನ್ ಸಿಟಿ ಆಗಿದೆ, ಗ್ಲೋಬಲ್ ಸಿಟಿ ಆಗಿದೆ, ಡೈನಮಿಕ್ ಸಿಟಿ ಆಗಿದೆ. ಇದಕ್ಕೆ ಅಡ್ಜಸ್ಟೆಡ್ ಪ್ಲೇಸ್ ಆದಂಥ ಯಾವ್ದಾದ್ರು ಜಾಗದಲ್ಲಿ ನಾವು ಈ ರೀತಿಯ ಒಂದು ಡೆವಲಪ್ಮೆಂಟ್ ಮಾಡಲೇಬೇಕು. ಅದಕ್ಕೆ ಬಿಡದಿ ಸೂಕ್ತವಾದ ಜಾಗ ಅಂತೇಳಿ ಮಾನ್ಯ DK ಶಿವಕುಮಾರ್ ಅದೇ ಜಾಗದವರಾದ್ರಿಂದ, ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಇನ್ನು ಸ್ಪೀಡಪ್ ಮಾಡಿ ಆ ಕೆಲಸ ಮಾಡೋಣ ಅಂತ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ, ಸದುದ್ದೇಶ, ರೈತರನ್ನ ಒಳಗೊಂಡಂತೆ ಅದನ್ನ ಅವ್ರನ್ನ ಸ್ಟೇಕ್ ಹೋಲ್ಡರ್ ತರ ಅವ್ರನ್ನ ಒಳಗೊಂಡಂತೆ ಮಾಡುವಂತ ಕೆಲಸ ಇದು ಮಾಡ್ತಾ ಇದ್ದಾರೆ. ಓಕೆ ಪ್ರದೀಪ್ ಅವರೇ, ನೀವೇನು ಹೇಳ್ತೀರಿ? ವಿರೋಧ ಯಾಕೆ ಅಂತ, ಸದುದ್ದೇಶ ಅಂತ ಹೇಳಿದ್ರು. ಎಲ್ಲರೂ ಮಾತಾಡಿದಾಗ ಬೆಂಗಳೂರು ಅಂತ ಬಂದಾಗ ಟ್ರಾಫಿಕ್ ಬರುತ್ತೆ, ಬೆಂಗಳೂರು ಕಂಜೆಸ್ಟೆಡ್ ಆಗಿದೆ, ಅದನ್ನ ಬೆಳೆಸಬೇಕು, ಮುಂದೆ ಟೌನ್ಶಿಪ್ಗಳನ್ನು ಮಾಡಬೇಕು ಅಥವಾ ಸಬ್ಬರ್ಬನ್ ಥರ ಮಾಡಬೇಕು ಅಂತಲೂ ಆ ಥರ ಪ್ಲ್ಯಾನ್ ಎಲ್ಲ ಮಾಡ್ತಾರೆ. ಸೊ ಬಿಡದಿ ಅಂತ ಬಂದಾಗ ಯಾಕೆ ಇಷ್ಟೊಂದು ವಿರೋಧ? ಅವ್ರು ಹೇಳ್ತಾರೆ ಉದ್ದೇಶ ಚೆನ್ನಾಗೇ ಇದೆ ಅಂತ. ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಾ. ವಿರೋಧ ನಮ್ದಲ್ಲ, ವಿರೋಧ ರೈತರದು. ಯಾವ ರೈತ ಸಮುದಾಯ, ರೈತರು ಕಳೆದ 475 ದಿವಸಗಳಿಂದ ಹೋರಾಟವನ್ನು ಮಾಡ್ತಾಯಿದ್ರು.
ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ. ನಾವು ಹೋರಾಟ ಮಾಡ್ತಾ ಇರೋದಲ್ಲ, ಹೋರಾಟ ರೈತರು ಯಾರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೋ ಅವರು ಅಲ್ಲಿ ಹೋರಾಟವನ್ನು ಕಳೆದ 475 ದಿವಸಗಳಿಂದ ಮಾಡ್ತಾ ಇದ್ದಾರೆ. ಯಾವಾಗ ಇವರು ಪ್ರಿಲಿಮಿನರಿ ನೋಟಿಫಿಕೇಶನ್ನ ಮಾಡಿದ್ರು 2025ರಲ್ಲಿ, ಅಲ್ಲಿಂದ ಇಲ್ಲಿಯ ತನಕ ಅವರು ಹೋರಾಟ ಮಾಡ್ಕೊಂಡ್ಬಂದರು. ಅವ್ರಿಗೆ ನಾವು ಬೆಂಬಲವಾಗಿದ್ದೀವಿ, ಅವ್ರಿಗೆ ನಾವು ಸಪೋರ್ಟ್ ಕೊಟ್ಟಿದ್ವಿ. ನಾವು ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, ರೈತರು ಒಪ್ಪಿದ್ರೆ ನಮ್ದು ಯಾವ ಅಭ್ಯಂತರವೂ ಇಲ್ಲ. ನೀವು 80% ಕನ್ಸೆಂಟ್ ತಗೊಂಡು ಒಪ್ಪೋದಾದರೆ ನಮ್ಮ ಯಾವ ವಿರೋಧನೂ ಇಲ್ಲ. ನೀವು ಕನ್ಸೆಂಟ್ ತಗೊಂಡು ಮಾಡಿ ಅಂತ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಅದೇ ರಾಮನಗರ ಜಿಲ್ಲೆಗೆ ಸೇರಿದವರಾಗಿ ನೀವು 470 ಹೋರಾಟ ಮಾಡ್ತಾವ್ರೆ ಅಂದರೆ ಆ ಸಮಸ್ಯೆ ಕೇಳಬಾರ್ದಾ? ಅಲ್ಲ, ಅವ್ರು ಹೇಳಿದ್ರು 89% ಕನ್ಸೆಂಟ್ ಇದೆ, 11% ಜನ ಮಾತ್ರ ಒಪ್ತಾ ಇಲ್ಲ. ಸುಳ್ಳಲ್ಲಿ ದೊಡ್ಡ ಸುಳ್ಳದು. ಕೇಳಿ ಹೇಳ್ತೀನಿ ಯಾಕೆ ಅಂತ ಅಂದರೆ, ಈಗ ಅವ್ರೇನು ಮಾಡಿದ್ದಾರೆ, ಈಗ 3 ಗ್ರಾಮಗಳನ್ನು ಮಾಡಿದ್ದಾರೆ. ಅದರಲ್ಲಿ 1360 ರೈತರು, ಅದರಲ್ಲಿ 660 ರೈತರು ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಕೊಡೋದಿಲ್ಲ ಅಂತ ಹೇಳಿ ರಿಟರ್ನ್ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ರಿಟರ್ನ್ ಅಬ್ಜೆಕ್ಷನ್. ಅದರಲ್ಲಿ 240 ಜನ ಹೇಳ್ತಾರೆ ರೇಟ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. 240 ಜನ. ಇನ್ನು 200 ಜನ ಪ್ರಾಜೆಕ್ಟ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರು ಆ ಇಲಾಖೆಗೆ ಬರೋದಿಲ್ಲ, KDB ಹತ್ರನೇ ಬರಲ್ಲ. ಇದು 1360 ಇವತ್ತೇನು ರೈತರು ಈಗ 3 ಗ್ರಾಮಗಳನ್ನು ಮಾಡಿದಾರಲ್ಲ ಅದ್ರ ರಿಪೋರ್ಟು. 80%ಗಿಂತ ಜಾಸ್ತಿ ಜನ ಈ ಪ್ರಾಜೆಕ್ಟ್ನ ವಿರೋಧ ಮಾಡ್ತಿದ್ದಾರೆ. ನಂಬರ್ 1. ನಂಬರ್ 2, ನೀವು ವಿರೋಧ ಮಾಡಲ್ಲ, ಎಲ್ಲ ಕನ್ಸೆಂಟ್ ಇದೆ ಅನ್ನೋದಾದ್ರೆ ನೀವು ಅಲ್ಲಿ ಹೋಗೋಕೇನು ಸಮಸ್ಯೆ? ಮುಖ್ಯಮಂತ್ರಿಗಳಾಗಿ ನೀವು ಹೋಗೋಕೇನು ಸಮಸ್ಯೆ? ನೀವು ಚರ್ಚೆ ಮಾಡೋಕ್ಕೇನು ಸಮಸ್ಯೆ? ನಿಮ್ಗೆಲ್ಲನೂ ನಿಮ್ಗೆ ಸಪೋರ್ಟ್ ಇರಬೇಕಾದ್ರೆ ಅಲ್ಲಿ ಟೆಂಟ್ ಹಾಕೊಂಡು ಯಾಕೆ ಕೂತ್ಕೋತಾರೆ? ಜನತಾದಳದವರು ಅಲ್ಲಿ ಕಾರ್ಯಕರ್ತನ ಕರ್ಕೊಬಂದು ಗಲಾಟೆ ಮಾಡ್ತಾವ್ರೆ ಅಂತ ಹೇಳಿದ್ರಿ. ಜನತಾದಳ ಕಾರ್ಯಕರ್ತರು ಹೊರಗಡೆಯಿಂದ ಮಂಡ್ಯ, ಮೈಸೂರು, ಬೇರೆ ಬೇರೆ ಕಡೆ. ನಾವು 9ನೇ ತಾರೀಕು ಮಾಡಿದ್ವಿ. 10ನೇ ತಾರೀಕು ಅಲ್ಲಿ ರೈತ ಸಂಘಟನೆಗಳು ಸೇರ್ಕೊಂಡು ಮಾಡಿದ್ವು. ನಾವಲ್ಲ, ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವರು ಹೈವೇನ ಜಾಮ್ ಮಾಡಕ್ ಕೊಟ್ಟಿದ್ರು, ಹೈವೇನ ಅಡ್ಡಾಕ್ಲಿಕ್ಕೆ ಕೊಟ್ಟಿದ್ರು. ಅಷ್ಟು ದೊಡ್ಡ ಮಟ್ಟದ ನಾವೇನ್ ಮಾಡಿದ್ರೆ ಡಬಲ್ ಮಾಡಿದ್ರು ಅವರು ರೈತ ಸಂಘಟನೆಗಳು. ಅಂದ್ರೆ ಇಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ರು, ಪ್ರಾಜೆಕ್ಟು ಪ್ರಾರಂಭ ಆದದ್ದು 5 ಕ್ಷೇತ್ರಗಳನ್ನು ಒಳಗೊಂಡಾಗೆ: ಬಿಡದಿ, ಸಾತ್ನೂರು, ಕಸಬಾ, ಸೋಲೂರು, ನಂದಗುಡಿ, ಸೋಲೂರು ಅಲ್ಲಪ್ಪ. ಮುಖ್ಯಮಂತ್ರಿಯವರ ತವರು ಅವ್ರು ಏನು ಕ್ಷೇತ್ರ ಇದೆ ಅವರ ಕ್ಷೇತ್ರಕ್ಕೆ ಸಾತ್ನೂರು ಬರುತ್ತೆ. ಅದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಲಿ. ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಯಾವ್ದಾರ ಇದ್ರೆ ಕನಕಪುರ ತಾಲೂಕು. ಅಂತ ತಾಲೂಕನ್ನ ಅಭಿವೃದ್ಧಿ ಮಾಡ್ಬೇಕಲ್ವಾ ಮುಖ್ಯಮಂತ್ರಿಗಳು? ಈಗ ನನಗೆ JDS ವಕ್ತಾರರು ಒಂದು ಮಾತು ಸುಳ್ಳು ಅಂತಂದ್ರು. ನಂಬರ್ 1 ಸುಳ್ಳಿಲ್ಲ, ಅಂಕಿಅಂಶಗಳು ಸುಳ್ಳಿಲ್ಲ. ಯಾಕಂದ್ರೆ ಜಿಲ್ಲಾಡಳಿತದಿಂದ ಏನು ಬಂದಿದೆ ನಾನು ನಿಮ್ಗೆ ಅಂಕಿಅಂಶ ಹೇಳ್ತೀನಿ. ನಂಬರ್ 1. ನಂಬರ್ 2, ಅವರು ಕೆಲವು ಅಂಕಿಅಂಶದಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನೋಡಿ, 6043 ರೈತರ ಪೈಕಿ 1367 ರೈತರಿಗೆ ಅಬ್ಜೆಕ್ಷನ್ಸ್ ಇತ್ತು. 1367 ರೈತರಲ್ಲಿ ಅಬ್ಜೆಕ್ಷನ್ ಇದ್ದಿರೊಳಗೆ ಎಲ್ಲರನ್ನೂ 1 to 1 ಕರೆದಾಗ ಕೆಲವು ರೈತರು ನಮಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಿ ಅಂತ ಕೇಳಿದ್ದಾರೆ, ಕೆಲವು ರೈತರು ನಮಗೆ ಲ್ಯಾಂಡನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ಡೆವಲಪ್ಡ್ ಲ್ಯಾಂಡ್ ಅಂತ ಕೇಳಿದ್ದಾರೆ. ಕೇವಲ 663 ರೈತರು ಮಾತ್ರ ನಾವು ಜಮೀನನ್ನು ಕೊಡೋದಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 1348 ಎಕರೆ ಮಾತ್ರ ಆಗುತ್ತೆ. 7481 ಎಕರೆನಲ್ಲಿ 1348 ಎಕರೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಮಾಹಿತಿ. ಇದು ಎರಡನೇದು. ನಾವು ಅಧಿಸೂಚನೆ ಇವಾಗ ಏನು ಹೊರಡಿಸಿದ್ದೀವಿ 518 ಎಕರೆಗೆ 3 ಹಳ್ಳಿಗಳಲ್ಲಿ. ಆ 3 ಹಳ್ಳಿಗಳಲ್ಲೂ ಕೂಡ 95%, ರಿಪೀಟ್ 95% ಜನ ಇದಕ್ಕೆ ಕನ್ಸೆಂಟ್ ಕೊಟ್ಟಿದ್ದಾರೆ. 95% 518 ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಪ್ರತಿರೋಧ ಇಲ್ಲ, ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ. ಭೂ ಸ್ವಾಧೀನ ಕಾಯ್ದೆ ಪ್ರಕಾರ 80% ಜನ ರೈತರು ಅನುಮತಿ ಕೊಟ್ಟರೆ 100% ನಾವು ಅಕ್ವೈರ್ ಮಾಡ್ತೀವಿ. 475 ದಿನದಿಂದ ಕೂತ್ಕೊಂಡು ನಾನು ಹೇಳ್ತೀನಿ ಅದು ಪ್ರತಿಭಟನೆ ಇದೆ. ನಾನು ಹೇಳ್ತೇನೆ 100% ಜನ ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ವಲ್ಲ. ಆ 11% ನಾನು ನಿಮ್ಗೆ ಹೇಳ್ತೇನೆ, 89% ಜನ ಒಪ್ಕೊಂಡಿದ್ದಾರೆ, 11% ಒಪ್ಕೊಂಡಿಲ್ಲ ಅಂತ. ಅರಳು 2 ಥರ ಇದೆ. ಅಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಯಾರು? ದೊಡ್ಡ ಜಮೀನ್ದಾರರಲ್ಲ, 3 ಎಕರೆ 4 ಎಕರೆ 6 ಎಕರೆ ಕೊಂಡಿರಲ್ಲ. ಕೆಲವರು ಚಿಕ್ಕ ಸಣ್ಣ ಜಮೀನ್ದಾರಗಳು, ಏನು ರೈತರು 1/2 ಎಕರೆ 1 ಎಕರೆ ಇರ್ತಕ್ಕಂಥವ್ರು. ಕೆಲವರು ಈ ಉಳುಮೆ ಮಾಡ್ತಿರ್ತಾರಲ್ಲ, ಬೇರೆಯವರು ಜಮೀನಲ್ಲಿ ಉಳುಮೆ ಮಾಡ್ತಿರಲ್ಲ, ಅಂತಹ ರೈತರುಗಳಿದ್ದಾರೆ. ಅಂದರೆ ಕೃಷಿ ಕಾರ್ಮಿಕರ ಥರ ಇರುವಂಥ ರೈತರುಗಳಿದ್ದಾರೆ. ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇನಂದರೆ ಯಾವುದೇ ರೀತಿಯಾದಂಥ ಇಂಥ ಯೋಜನೆ ಬಂದಾಗ ಈ ಥರ ಪ್ರತಿರೋಧ ಬರುತ್ತೆ. ಆದರೆ ಇಂಥದ್ದು ಬಂದಾಗ ಏನು ಮಾಡಬೇಕು ನಾವು? ಜಿಲ್ಲಾಡಳಿತ ಏನು ಮಾಡಬೇಕು? ಸರ್ಕಾರ ಏನು ಮಾಡಬೇಕು? ಅವರನ್ನು ಆಹ್ವಾನ ಮಾಡಿದ್ದಾರೆ, ಜಿಲ್ಲಾಡಳಿತ ಕಚೇರಿಗೆ ಆಹ್ವಾನ ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ರೈತರು ಯಾರ್ಯಾರು ಸಮಸ್ಯೆ ಹೇಳಿದ್ದಾರೆ, ಯಾರ್ಯಾರು ಬರ್ಕೊಟ್ಟಿದ್ದಾರೆ 663 ರೈತರನ್ನ, ಅವ್ರನ್ನ ಮತ್ತೆ ಚರ್ಚೆಗೆ ಕರೆದಿದ್ದಾರೆ. ಯಾರಿಗೆ ಇದು ಕೂಡ ಏನು ಅವ್ರಿಗೆ ಒಂದು ಬದಲಿ ಜಮೀನು,
ಒಂದು ಡೆವಲಪ್ಡ್ ಲ್ಯಾಂಡು, ಇದು ಉದ್ಯೋಗ, ಈ ಥರದ್ದು ಭಾಳ ಬೇಡಿಕೆಗಳಿರ್ತವೆ. ಅವಕ್ಕೆ ಆಮೇಲೆ ನೋಡಿ, ಬಾಳೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಸೀಬೆಕಾಯಿ ಗಿಡ, ಪ್ರತಿಯೊಂದು ಮರಕ್ಕೂ ಕೂಡ ಯಾವ ಮರಕ್ಕೂ ನಿಮಗೆ ಕಾಂಪನ್ಸೇಷನ್ ನಾವು ಬೆಲೆ ಕೊಟ್ಟು ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ಎಲ್ಲಿ ಅಕ್ವೇಷನ್ ಭೂಸ್ವಾಧೀನ ಆದರೂ ಕೂಡ ಇಷ್ಟು ಅತ್ಯಂತ ದೊಡ್ಡ ಮಟ್ಟದ ಕಾಂಪನ್ಸೇಷನ್ ಎಲ್ಲೂ ಸಿಕ್ಕಿಲ್ಲ. ಅಷ್ಟು ಕಾಂಪನ್ಸೇಷನ್ ಬಿಡಲಿಕ್ಕೆ ಕೊಡ್ತಾ ಇದ್ದಾರೆ. ಒಂದು. ಎರಡನೇದೇನಾಗಿದೆ ಅಂದರೆ ಆ 11% ರೈತರ ಹೋರಾಟ ಇದೆಯಲ್ಲ, ಅದಕ್ಕೆ ಮನವರಿಕೆ ಮಾಡಬೇಕಾದ ಹೊಣೆಗಾರಿಕೆ ಸರ್ಕಾರದ ಜಿಲ್ಲಾಡಳಿತ ಇದೆ. ಆದರೆ ಆ ಸಮಯದಲ್ಲಿ 400 ದಿನಗಳಿಂದ ಇಲ್ಲದ ರಾಜಕಾರಣ ಈಗ ವಾರದಿಂದ ಅಲ್ಲಿಗೆ ಎಂಟರ್ ಆಗಿದೆ. ಪ್ರದೀಪ್ ಅವರ ಇದರಲ್ಲಿ ರಾಜಕಾರಣ ಬರ್ತಾ ಇದೆ ಅಂತ 2 ದಿವಸದಿಂದ ಈ ಯೋಜನೆ ಬೇಕು ಕೂತ್ಕೊಂಡಿರೋ ಕತೆ ಯಾರು? 460 ಆಗ ಇವರು ಕೂತಿರ್ಬೇಕಾಯ್ತಲ್ಲ 465 ದಿವಸದಿಂದ ಈ ರೈತರು ನಮಗೆ ಬೇಕಿ ಈ ಹೋರಾಟ ಅಂದ್ರೆ 80% ಇದ್ದಿದ್ರೆ ಅಲ್ಲಿ ಈಗ ಯಾರು ಬೇಡ ಅಂತ ಹೇಳ್ತಿದಾರೋ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದಾರೋ, ಬೇಕು ಅಂತ ಹೇಳಿರ್ತಾವ ಜನಸಂಖ್ಯೆ ಇದ್ರು. ಇವತ್ತವರೆಗೆ ಇವರು ಬೇಕು ಅಂತ ಹೇಳೋದಾದ್ರೆ ಇದುವರೆಗೆ ಯಾಕೆ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದ್ದು 10 ತಾರೀಕು. ಇವತ್ತೆಷ್ಟು ಸರ್ ಡೇಟು? ನಿನ್ನೆ ಒಂದಿನ 50 ಜನಕ್ಕೆ ಕಾಂಪನ್ಸೇಷನ್ 16 ಜನಕ್ಕೆ ಕೊಟ್ಟಿರೋದು ಪೇಪರ್ ಬಂದಿರೋ ಪ್ರಕಾರ. ನಿನ್ನೆವರೆಗೂ 16 ಜನಕ್ಕೆ ಕೊಟ್ಟವ್ರೆ ಇವರು. ಅದು ಏನು ಇದುವರೆಗೆ ದೇಶದಲ್ಲಿ ಎಲ್ಲೂ ಇಲ್ಲ. ಕಾಂಪನ್ಸೇಷನ್ ಕೊಡೋದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು MLA ಕರ್ಕೊಂಡು ಕೊಡ್ತಾರೆ. ಆ ಡೇಟು ಎಲ್ಲ ತಪ್ಪಿದೆ, ಅದಿರ್ಲಿ ಮಾತಾಡೋಣ. ಆಮೇಲೆ ಹೇಳಿದ್ರು ಕಾಂಪನ್ಸೇಷನ್ ಏನೋ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ವಂತ, ಇವ್ರು ಕೊಟ್ಟಿರೋದು. ಇದ್ಯಾರು ನಗ್ಬೇಕು ನೀವು ಬಿಡದಿನಲ್ಲಿ ಸರ್. ನೀವು ಯಾರು ಹೋಗಿ 30-40 ಸೈಟು 50 ರಿಂದ 60 ಲಕ್ಷ ಆಗುತ್ತೆ. 1 ಎಕರೆಗೆ ಹೆಚ್ಚು ಕಮ್ಮಿ 20 ಸೈಟ್ ಮಾಡ್ತಾರೆ. ಎಷ್ಟಾಯ್ತು ಸರ್ ದುಡ್ಡು ನೀವು ಕೊಡ್ತಾ ಇರೋದಿಲ್ಲ ಸರ್? ನೀವು ಯಾವ ರೀತಿ ಲೆಕ್ಕ ಹಾಕ್ತಿದ್ರಿ ಸರ್? ಸುಳ್ಳು ಹೇಳ್ಬೇಡಿ. ನೀವು ಕಾಂಪೋಸಿಷನ್ ನೀವೆಲ್ಲೂ ಬೇರೆ ಎಲ್ಲೋ ಮಾಡಿಲ್ಲ, ನಾವು ಮಾತ್ರ ಇಷ್ಟೊಂದು ಕೊಡ್ತಾ ಇದೀವಿ. ನೀವು ಪೈಲಟ್ ಪ್ರಾಜೆಕ್ಟ್ನ ನೀವು ಕನಕಪುರದಲ್ಲಿ ಮಾಡಿ, ಕನಕಪುರ ಯಾಕೆ ಮಾಡಬೇಕು ಅಂದರೆ ಇವತ್ತಿನ ಅತ್ಯಂತ ಹಿಂದುಳಿದ ತಾಲೂಕು, ನಮ್ಮ ರಾಮನಗರ ಜಿಲ್ಲೆಯಿಂದಲೂ ಹಿಂದುಳಿದ ತಾಲೂಕು, ರಾಜ್ಯದ ಪಟ್ಟಿನಲ್ಲೂ ಹಿಂದುಳಿದ ತಾಲೂಕು. ಆ ಪಟ್ಟಿನಲ್ಲಿ ನೀವು ಮಾಡಿ. ನಂದಗುಡಿನಲ್ಲಿ ಯಾಕೆ ಮಾಡ್ತಾ ಇಲ್ಲ? ಯಾಕೆ ನೀವು ಸೋಲೂರಲ್ಲಿ ಮಾಡ್ತಾ ಇಲ್ಲ? ಯಾಕೆ ನಿಮ್ಮ ತಾಲೂಕಲ್ಲಿ ಫಸ್ಟ್ ಮಾಡಿ? ಯಾಕೆ ನಿಮ್ಮ ತಾಲೂಕಲ್ಲಿ ಮಾಡಕ್ಕಾಯ್ತಲ್ವಾ? ನಿಮ್ಮ ಜನಕ್ಕೆ ಅಲ್ಲ, ನಾನು ಆ ರಾಜ್ಯದ ಈ ಜಿಲ್ಲೆಯ ನಾಯಕ ಅಂತಿರಲ್ಲ, ಈ ಜಿಲ್ಲೆಯ ನಾಯಕ ಆದರೂ ನಿಮ್ಮ ತಾಲೂಕಲ್ಲಿ ಫಸ್ಟ್ ಮಾಡಿ ಸ್ವಾಮಿ. ಯಾಕೆ ರಾಮನಗರಕ್ಕೆ ಬರ್ತಾ ಇದ್ದೀರಾ? ಕೆಲವೊಮ್ಮೆ ಯೋಜನೆಗಳು ಚೆನ್ನಾಗಿರ್ತವೆ, ಬಟ್ ರೈತರಿಗೆ ತಪ್ಪು ಮಾಹಿತಿನೂ ಹೋಗಿರ್ಬೋದು ಅಥವಾ ರೈತರಿಗೆ ಗೊತ್ತಾಗದೇನೂ ಇರ್ಬೋದು. ಅದನ್ನ ತಿಳಿಸುವ ಕೆಲಸ ಸರ್ಕಾರದಿಂದ ಆಗ್ಬೇಕು. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಆಗಿದೆ. 2006ರಲ್ಲಿ ಅದು ರೆಡ್ ಝೋನ್ ಆಗಿದ್ದು. 2026 4 ಜನ ಮುಖ್ಯಮಂತ್ರಿಗಳು ಬಿಜೆಪಿಯಿಂದ, ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಕುಮಾರಸ್ವಾಮಿ ರೆಡ್ ಝೋನ್ ಯಾಕೆ ರಿಮೂವ್ ಮಾಡಲಿಲ್ಲ? ಆ ರೈತರ ಕಷ್ಟಕ್ಕೆ ಯಾಕೆ ಆಗಲಿಲ್ಲ? ಇವತ್ತು ರೆಡ್ ಝೋನ್ ಇರೋದ್ರಿಂದನೇ ತಾನೇ ಅಲ್ಲಿ ಇನ್ನೊಂದು ಕೈಗಾರಿಕೆ ಮಾಡಬೇಕು, ಇನ್ನೊಂದು ಇಂಡಸ್ಟ್ರಿಯಲ್ ಮಾಡಬೇಕು ಅಂತ ಮುಂದೆ ಹೆಜ್ಜೆ ಇಡ್ತಾ ಇರತಕ್ಕಂಥದ್ದು. ಇದಕ್ಕೆ ಇವಾಗ ಅಪಸ್ವರ ಯಾಕೆ? ಇಡೀ ರಾಜ್ಯದಲ್ಲಿ 38 ಕಡೆ ಇದೇ ರೀತಿ ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ. ಇಲ್ಲೇ ದೊಡ್ಡಬಳ್ಳಾಪುರ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದಲ್ಲಿ 5800 ಎಕರೆ ಕ್ವೀನ್ ಸಿಟಿ ಅಂತ ಅಕ್ವಿಷನ್ ಆಲ್ಮೋಸ್ಟ್ ಮುಗಿದಿದೆ. 2ನೇ ಫೇಸಲ್ಲೂ ಅಕ್ವಿಷನ್ ಆಗ್ತಾ ಇದೆ. ದೇವನಹಳ್ಳಿನಲ್ಲಿ ನಾವು ಈಗ ಬೇರೆ ಸಿಟಿ 1, 2 ಆಯಿತು. ಈಗ ಆದಿನಾರಾಯಣ ಹೊಸಳ್ಳಿ 1, ಆದಿನಾರಾಯಣ ಹೊಸಳ್ಳಿ 2 ಅಂತ ಅಕ್ವೈರ್ ಮಾಡ್ತಾ ಇದ್ವಿ. ಜಂಗಮಕೋಟೆನಲ್ಲಿ 5800 ಎಕರೆ ಅಕ್ವೈರ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಯಾಕೆ JDSನವ್ರದ್ದು ಪ್ರತಿಭಟನೆ ಇಲ್ಲ, ಪ್ರೊಟೆಸ್ಟ್ ಇಲ್ಲ, ಪಾದಯಾತ್ರೆ ಇಲ್ಲ? 2021 ಇದು 2026 5 ವರ್ಷದಲ್ಲಿ ನೀನು ಬರೀ 90 ಲಕ್ಷ ರೂಪಾಯಿ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಇದ್ದಾಗ, ಈಗ ಇವರು ಸ್ನೇಹಿತರಲ್ವ, ಈಗ ಇಂಡಿಯನ್ ಅಲ್ವಾ, ಅವರಿದ್ದಾಗ ಬರೀ 90 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಕಾಂಪನ್ಸೇಷನ್ ಕೊಟ್ಟಿದ್ದೀರಿ. ಈಗ ನಾವೇನು ಹೇಳ್ತಾ ಇದ್ದೀವಿ? 2,07,00,000ದಿಂದ 2,55,00,000 ನಾವು ಕಾಂಪನ್ಸೇಷನ್ ಕೊಡ್ತಾ ಇದೀವಿ ಅಂದರೆ ಇದು ದೊಡ್ಡದಲ್ವಾ? ಒಂದು ಏನು ಗೊತ್ತಾ, ನಾವು ರೈತರ ಪರವಾಗಿ ನಿಂತ್ಕೊಂಡು ಇವತ್ತು 2,07,00,000ದಿಂದ 2,55,00,000 ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ. ವೃಷಭಾವತಿ ನದಿ ನೀರು ಹರಿತಾ ಇದೆ, ಅಲ್ಲಿ ಜನಕ್ಕೆ ಸ್ಮೆಲ್ಲು, ಜನ ಕಷ್ಟಪಡ್ತಾ ಇದ್ದಾರೆ, ಹಸುಗಳಿಗೆ ಕಾಯಿಲೆಗೆ ಬರ್ತಾ ಇದ್ದಾವೆ, ಕಾಲು ಬಾವು ಬರ್ತಾ ಇದ್ದಾವೆ. ರೈತರು ಬೆಳೆಯನ್ನು ಬೆಳೀತಾರೆ, ಮಾರಬೇಕಾದ್ರೆ ಭಾಳ ಹಿಂಜರಿಕೆಯಲ್ಲಿ ಮಾರ್ತಾರೆ. ಯಾಕೆ? ನಾವು ನೀರು ಕಲುಷಿತ ನೀರಲ್ಲಿ ನಾವು ಬೆಳೀತಾ ಇದ್ದೀವಿ, ಕಂಟಾಮಿನೇಟೆಡ್ ನೀರಲ್ಲಿ ಬೆಳೀತಾ ಇದ್ದೀವಿ, ಇದು ಒಳ್ಳೆ ಬೆಲೆಗೆ ಹೋಗಲ್ಲ ಅಂತ ಹೇಳಿ ಕಷ್ಟಪಟ್ಟು ಪರಿತಪಿಸ್ತಾ ಇದ್ದಾರೆ. ನಾವು ಅವ್ರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಡೋಕೆ ನೀವೇ ಮಾಡ್ಬೋದಾಗಿತ್ತು. ಇಷ್ಟು ಸರ್ಕಾರ ನೀವೇ ಮಾಡ್ಬೋದಾಗಿತ್ತು. ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಪ್ರಿಲಿಮಿನರಿ ಪ್ರಸ್ತಾವನೆ ಬಂದ ಸಂದರ್ಭದಲ್ಲಿ DLF ಸಂಸ್ಥೆ ಜೊತೆ ನಾವು ಮಾತುಕತೆ ಮಾಡುವ ಸಮಯದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತೆ ಈಗಿನ ಮುಖ್ಯಮಂತ್ರಿಗಳು ಸತ್ಯ ಶೋಧನಾ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡಿ ಅವರು ಈ ಸರ್ಕಾರದ ವಿರುದ್ಧ ಗುಡುಕ್ತಾರೆ ವಿಧಾನಸೌಧದಲ್ಲಿ. ಸೊ ಒಂದು ಹೆಂಗ್ ಮಾಡ್ತೀರಿ ಈ ಯೋಜನೆ? ಯೋಜನೆ ಪರವಾಗಿದ್ರಿ, ರೈತರನ್ನ ಮೂಲೆ ಗುಂಪು ಮಾಡ್ತಾ ಇದ್ದೀರಿ. ತಪ್ಪಾಯ್ತು. ರೆಡ್ ಝೋನ್ ಆಗಿದ್ದಾಗ ಕುಮಾರಸ್ವಾಮಿ ಸದಲೇ ಇರ್ತಾರೆ. ನೀವು ಸುಮ್ಮಿರಿ, ನಾವು ಮಾತಾಡ್ಬೇಕು, ಸುಮ್ಮನೆ ರೆಡ್ ಝೋನ್ ನಾವು ಮಾಡಬೇಕಾದ್ರೆ ನೀವೇನ್ 13ಕ್ಕೆ ಬಂದ್ರೆ ಏನ್ ಮಾಡ್ತಿದ್ರಿ? 13ಕ್ಕೆ ಬಂದ್ರಲ್ಲ ನೀವೇನ್ ಮಾಡ್ತಿದ್ರಿ? ನಾವು ಅಭಿವೃದ್ಧಿ ಮಾಡ್ಬೇಕು. ನೀವು ವಿರೋಧ ಮಾಡಿದಾರ, ನಾವು ಅಭಿವೃದ್ಧಿ ಮಾಡ್ಬೇಕು. ವಿರೋಧ ಮಾಡಿದ್ರು. ಈಗ ಇವರು ಯೋಜನೆ ವಿರುದ್ಧವಾಗಿದ್ದವರು ಈಗ ಪರವಾಗಿದ್ದಾರೆ ಹೇಳ್ತಾ ಇರೋದು. ಇಲ್ಲಿ ಕೇಳಿಸ್ಕೊಳ್ಳಿ, ಅವತ್ತು ನಾವು ವಿರೋಧ ಮಾಡ್ಬಿಟ್ಟಿದ್ದಕ್ಕೆ ವಾಪಸ್ DLF ಸಂಸ್ಥೆ ವಾಪಸ್ ದುಡ್ಡು ತಗೊಂಡೋಗಿ ಸರ್. ರೈತರು ವಿರೋಧ ಮಾಡಿದ್ದಕ್ಕೇನೆ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಇದೇ ಕುಮಾರಕೃಪದಲ್ಲಿ 3 ಬಾರಿ ಮೀಟಿಂಗ್ ಮಾಡ್ತಾರೆ ರೈತರ ಜೊತೆ. ರೈತರು ಒಪ್ಪಲ್ಲ.
ಒಪ್ಪಲ್ಲ ಅಂದಕ್ಕೆ ನಾನು ಅಲ್ಲಿಗೆ ಬಿಟ್ಟಿದ್ದು. ಹಂಗೆ ಮುಂದುವರಿಲೇಬೇಕು ಅಂದ್ರೆ 2018 ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಮತ್ತೆ ಆ ಯೋಜನೆ ಜಾರಿ ಮಾಡ್ತಾ ಇದ್ರು. ಯಾರು ವಿರೋಧ ಮಾಡಿದ್ರಲ್ಲ ಇವರು ಕಾಂಗ್ರೆಸ್ಸಿಗರು 13 ರೆಡ್ ಝೋನ್ ತೆಗಿತಾ ಇದ್ರು, ತೆಗಿಲಿಲ್ಲ ಇವರು. ಆದ್ರೆ ಹೌದು, ಯಾಕೆ ಈಗ ಹೋರಾಟ ಮಾಡ್ತಾ ಇದ್ರಿ? ಕರೆಕ್ಟ್ ಪ್ರಶ್ನೆ. ಹೋರಾಟ ಯಾಕೆ ಮಾಡಿದ್ರೆ ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ರಿ, ಹೋರಾಟ ಮಾಡ್ತಾ ಇದೀವಿ. ನೀವು ಮಾಡಿದ್ರೆ ಇವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ 2025ರಲ್ಲಿ ಅಲ್ಲಿಂದ ಹೋರಾಟ ಮಾಡಿಲ್ಲ ನಾವು. ಆ ಜಮೀನು ಜಮೀನಾಗಿ ಉಳ್ಕೊಂಡಿದೆ. ನಾವೇನು ಮಾಡಿಲ್ಲ ಅಲ್ಲಿ, ಯಾವ ಡೆವಲಪ್ಮೆಂಟ್ಸ್ ಮಾಡಿಲ್ಲ, ಯಾವ ರಿಯಲ್ ಎಸ್ಟೇಟ್ ಏನೋ ಆಗಿಲ್ಲ ಅಲ್ಲಿ. ಜಮೀನಾಗಿ ಉಳ್ಕೊಂಡಿತ್ತು, ರೈತರು ಕಲ್ಟಿವೇಶನ್ ಮಾಡ್ತಾರೆ. ಅವರು ಅದನ್ನೇ ಕೇಳ್ತಾರೆ, ಇಷ್ಟವರೆಗೆ ಇಲ್ದಿರೋ ಹೋರಾಟ ಇವಾಗ ಯಾಕೆ ಶುರು ಮಾಡ್ಕೊಂಡಿದ್ದಾರೆ? ಅದು ಡ್ರಾಪ್ ಆಗಿತ್ತು ಸರ್. ಇರಿ ಸರ್, ನೀವು ಮಾತಾಡ್ಬೇಕು ನೋಡಿ, ನಿಮ್ಗೆ ಅವಕಾಶ ಕೊಟ್ಟು ನಾನು ಮಾತಾಡಿಲ್ಲ. ಡ್ರಾಪ್ ಆಗಿತ್ತಲ್ವಾ? ಡ್ರಾಪ್ ಆದ್ಮೇಲೆ ಯಾಕೆ DLF ಸಂಸ್ಥೆ ಕೊಟ್ಟಿದ್ದು. DLF ಸಂಸ್ಥೆ 400 ಕೋಟಿ ತಗೊಂಡು ವಾಪಸ್ ಹೋದ್ರು. ವಾಪಸ್ ಹೋದ್ಮೇಲೆ ಎಲ್ಲಿ ನಡೀತದೆ? ಮಾತುಕತೆ ಆಗಿದೆ DLF ಸಂಸ್ಥೆ ಜೊತೆ, ಪ್ರೈವೇಟ್ ಸಂಸ್ಥೆ ಜೊತೆ. ಅವ್ರು 400 ಕೋಟಿ ನಮಗೆ ಕೊಟ್ಟು ನಾವು ಡೆವಲಪ್ಮೆಂಟ್ ಮಾಡೋದು ಅಂತ ಆಗಿತ್ತು. ಆ ಸಂಸ್ಥೆಯವರು ವಾಪಸ್ ತಗೊಂಡ್ಬಿಟ್ರು, ದುಡ್ಡು ತಗೊಂಡು ಹೋದ್ರು. ಅವರು ಪ್ರಾಜೆಕ್ಟ್ ಅಲ್ಲಿ ಡ್ರಾಪ್ ಆಯ್ತು. ನಾವು ಸುಮ್ಮನಿದ್ವಿ, ಇವರು ಸುಮ್ಮನಿದ್ರು. 2025 ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಶನ್ ಹೊಡಿಸಿದ್ರು, ಪ್ರಿಲಿಮಿನರಿ ನೋಟಿಫಿಕೇಶನ್. ಒಂದು ಲ್ಯಾಂಡ್ ಅಕ್ವಿಷನ್ ಆಗೋಕ್ಕೆ ಪ್ರೈಮರಿ ನೋಟಿಫಿಕೇಶನ್ ಅಂಡ್ ಫೈನಲ್ ನೋಟಿಫಿಕೇಶನ್ ಎರಡೇ ಇಂಪಾರ್ಟೆಂಟ್. ಪ್ರೈಮರಿ ನೋಟಿಫಿಕೇಶನ್ ಯಾವಾಗ ಮಾಡಿದ್ರು? ಮಾರ್ಚ್ 2025. ಪ್ರಿಲಿಮಿನರಿ ಅಂತಿಮ ನೋಟಿಫಿಕೇಶನ್ ಯಾವಾಗ ಮಾಡಿದ್ರು? ಜೂನ್ 10ನೇ ತಾರೀಕು ಮಾಡಿದ್ರು. ಜೂನ್ 10ನೇ ತಾರೀಕು ಮಾಡ್ಕೊಂಡು ವಿಕೋಪಕ್ಕೆ ಮಾಡು ಇಲ್ಲೇ ಮಡಿ ಹೋರಾಟ. ಅದಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು. ಓಕೆ, ಹೋರಾಟ ಇದ್ದೇ ಇದೆ ಅಂತ ಸರ್. ಇಷ್ಟು ವರ್ಷದವರೆಗೆ ಇಲ್ಲದೆ ಇರೋದು ಇವಾಗ ಒಮ್ಮಿಂದೊಮ್ಮೆಗೆ ಯಾಕೆ ಬಂತು ಅಂತ ಈಗ ಒಂದೇ ಮುತುವರ್ಜಿ ಯಾಕೆ? ಈಗ ಒಂದೇ ಹೇಳ್ತೀನಿ ನೋಡಿ, ಕುಮಾರಸ್ವಾಮಿ ಅವ್ರ ಕೈನಲ್ಲಿ ಮಾಡಕ್ಕಾಗ್ಲಿಲ್ಲ, ನೀವು ಬಿಡ್ಲಿಲ್ಲ. ಕೇಳಿ, ಅದು ಈಗ ರೈತರಿಗೆ ಒಳ್ಳೆ ಕಾಂಪನ್ಸೇಷನ್ ಕೊಟ್ರೆ, ರೈತರಿಗೆ ಒಳ್ಳೆ ಕಾಂಪನ್ಸೇಷನ್ ಕೊಟ್ರೆ, ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಎಲ್ಲ ರೈತರು ಒಪ್ತಾರೆ. ರೈತ ಪ್ರಗತಿಪರ ವಿರೋಧಿಗಳಲ್ಲ, ಅವ್ರು ಪ್ರಗತಿಯ ವಿರೋಧಿಗಳಲ್ಲ. ಅವ್ರನ್ನ ಒಳಗೊಳ್ಳಿಕೆ ಮಾಡಬೇಕು. DLFಗೆ ಒಡಂಬಡಿಕೆ ಆದಮೇಲೆ ಎಷ್ಟು ವರ್ಷಗಳ ಕಾಲ DLF 18 ಮಂತ್ಸ್ ಅವ್ರು ಕಾಯ್ದಿದ್ದು, ಆಯ್ತಾ? ಅವ್ರು ಆಮೇಲೆ ತೆಗೆದುಕೊಂಡು ವಾಪಸ್ ತಗೊಂಡೋಗಿದ್ದು. ನೀವು ರೈತರನ್ನ ಕರೆದು CM ಅವ್ರು ಕರೆದು ಮಾತಾಡಿದ್ರು, ಅವಾಗ ಕುಮಾರಸ್ವಾಮಿ ಕರೆದು ಮಾತಾಡಿದ್ರು. ಕೈ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಕಾಂಪನ್ಸೇಷನ್, ಒಳ್ಳೆ ಕಾಂಪನ್ಸೇಷನ್ ಕೊಟ್ಟರೆ ಯಾಕೆ ತಗೊಳ್ಳಲ್ಲ ಅವಾಗ ರೈತರು? ಅಭಿವೃದ್ಧಿ ಆಗೋದು ಯಾಕೆ ಒಪ್ಕೊಳ್ಳಲ್ಲ? ಇಡೀ ದೇಶದಲ್ಲಿ ಎಲ್ಲಾದ್ರೂ ರೈತರ ವಿರೋಧ ಇಲ್ಲದರ ಅಕ್ವಿಷನ್ ನಡೀತವಾ? ಇವತ್ತೇ ಮೈಸೂರಿನಲ್ಲೇ ಆಗ್ತಾ ಇದೆ. ಮೈಸೂರು ಸೆಮಿ ಕಂಡಕ್ಟರ್ಗೆ ನಾವು ಕಾರಿಡಾರ್ಗೆ ಅಕ್ವಿಷನ್ ಮಾಡ್ತಾ ಇದೀವಿ. 38 ಇಡೀ ರಾಜ್ಯದಲ್ಲಿ 38 ಕಾರಿಡಾರ್ಗಳಿಗೆ ಅಕ್ವಿಷನ್ ನಡೀತಾನೆ ಇದೆ, ರೆಗ್ಯುಲರ್ ನಡೀತಾ ಇದೆ. ಎಲ್ಲೂ ರೈತರು ವಿರೋಧ ಇಲ್ಲ ಅಂತಿಲ್ಲ. ಆದರೆ ಮ್ಯಾಕ್ಸಿಮಮ್ ರೈತರು ಒಪ್ಪಿಗೆ ಕೊಟ್ಟಾಗ್ಲೂ ಕೂಡ ಕಡಿಮೆ ರೈತರನ್ನ ಎತ್ತಿಟ್ಟು ಯಾರು ಈ ನಾಟಕ ಆಡ್ತಾ ಇದ್ದಾರೆ, ಯಾರು ಈ ತರ ಒಂದು ಪ್ರಚೋದನೆ ಆಗ್ತಿರೋದು ರೈತರದ್ದಲ್ಲ, ಪಾರ್ಟಿಯಿಂದ ಆಗ್ತಿರೋದು ಅಂತ. ರೈತರೇ ಹೋರಾಟ ಮಾಡ್ತಿರೋದು. ಆ ರೈತರು ರೈತರು ಎಷ್ಟು ಪರ್ಸೆಂಟ್? 11% ರೈತರು. ಅವ್ರು ಎತ್ಕಟ್ತಾ ಇರೋದು ಯಾರು? ಅವ್ರಿಂದ ಕನ್ವಿನ್ಸ್ ಮಾಡಿ ಅದು ಮಾಡ್ತೀವಿ. ಆ ರೈತರನ್ನ ಕನ್ವಿನ್ಸ್ ಮಾಡ್ತೀವಿ. ಈ ಯೋಜನೆ ನಿಲ್ಲಲ್ಲ, ಈ ಯೋಜನೆ ಮಾಡೇ ತೀರ್ತೀವಿ. ಒಂದು ಎರಡನೇ, ಯಾಕಂದ್ರೆ 89% ರೈತರು ಒಪ್ಕೊಂಡಿದ್ದಾರೆ. ನಿನ್ನೆ 50 ಜನಕ್ಕೆ RTGS ಆಗಿದೆ. ಈಗ ನಾವು ಚೆಕ್ ಕೊಡೋದು ಯಾಕೆ? ಅದಕ್ಕೆ ರೈತರಿಗೆ ಒಂದು ಎನ್ಕರೇಜ್, ಮತ್ತೆ ಶಾಸಕರು ಬಂದು ಇನಾಗ್ರೇಷನ್ ಮಾಡತಾರ. ಅದು 7418 ಎಕರೆನಲ್ಲಿ ಖಂಡಿತವಾಗಿ ಈ ಯೋಜನೆ ಅತ್ಯಂತ ಫಲಪ್ರದವಾಗಿ ಇಡೀ ದೇಶ ತಿರುಗುವಂತಹ ಯೋಜನೆ ಇದಾಗುತ್ತೆ. ಇಲ್ಲ ಗೊತ್ತಾ, ಕೇವಲ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಇಂಥ ಒಳ್ಳೆ ಅಭಿವೃದ್ಧಿಯನ್ನ ವಿರೋಧ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ. ಕೆಲವರು ರೈತರು ಬೇರೆ ಕಡೆ ಹೋಗಿ ಜಮೀನು ಕೊಂಡ್ಕೊಂತಾರೆ, ರೈತರಾಗಿ ಉಳ್ಕೊಂತಾರೆ. ಕೆಲವರು ಬಂದು ಇಂಡಸ್ಟ್ರಿ ಮಾಡ್ಕೊಂತಾರೆ, ಕೆಲವರು ಕ್ಷಮತೆ ಇರ್ತಕ್ಕಂಥವ್ರು, ಕೆಲವರು ಉದ್ಯೋಗ ತಗೊಂತಾರೆ. ಆರ್ಥಿಕ ಚಟುವಟಿಕೆ ಇಂಪ್ರೂವ್ ಆಗುತ್ತೆ, ರೈತರ ಜೀವನ ಗುಣಮಟ್ಟ ಇಂಪ್ರೂವ್ ಆಗುತ್ತೆ. ಪ್ರದೀಪ್ ಅವರು ನೀವೇನ್ ಹೇಳ್ತೀರಿ? ಒಂದು ದೊಡ್ಡ ಯೋಜನೆ ಅಂತ ಬಂದಾಗ, ಕೈಗಾರಿಕೆ ಅಂತ ಬಂದಾಗ, ಅಥವಾ NH ಹಾದು ಹೋಗುತ್ತೆ ಅಂತ ಬಂದಾಗ ಅಲ್ಲೂ ವಿರೋಧಗಳು ಇರ್ತವೆ. ಬಟ್ ವಿರೋಧದ ನಂತರದಲ್ಲಿ ಸರ್ಕಾರ ಅವರಿಗೆ ಕಾಂಪನ್ಸೇಷನ್ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರೆ ಕೂಡ. ಮತ್ತೆ ಯಾಕೆ ದೇವನಹಳ್ಳಿ ವಾಪಸ್ ತಗೊಂಡ್ರೆ? ರೈತರು ವಿರೋಧ ಮಾಡ್ತಿದ್ರು, ಮಾಡ್ಬೇಕಾಯ್ತಲ್ಲ. ಮತ್ತೆ ಯಾಕೆ ವಿರೋಧ ಮಾಡಿದ್ರೆ? ಯಾಕೆ ವಾಪಸ್ ತಗೊಂಡ್ರೆ? ಅಲ್ಲಿ ವಾಪಸ್ ತಗೊಂಡ್ರೆ ಅದು ಇವ್ರು ಹೇಳಿದ್ರು ಅಲ್ಲೆಲ್ಲ ಅಲ್ಲಿ ಮಾಡಿದಾರೆ, ಇಲ್ಲಿ ಮಾಡಿದಾರೆ, ಅಲ್ಲೆಲ್ಲವೂ ಹೋರಾಟ ಮಾಡ್ತಾವ್ರೆ. ಅಲ್ಲೆಲ್ಲವೂ ಕೂಡ ಹೋರಾಟ ನಡೀತಾ ಇದೆ. ಆದ್ರೆ ಬೆಳಕಿಗೆ ಬಂದಿಲ್ಲ. ಯಾಕೆಂದ್ರೆ ಅಲ್ಲೂ ಕೂಡ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದಾವೆ, ಫೈನಲ್ ನೋಟಿಫಿಕೇಶನ್ ಅಲ್ಲೂ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲೆಲ್ಲವೂ ಕೂಡ ಹೋರಾಟ ಆಗಿದೆ. ಚಿಕ್ಕಬಳ್ಳಾಪುರದ ಹೋರಾಟ ನಡೀತಲ್ವಾ? ರೈತರು ಹೋಗಿ ನೋಡಿದ್ರೆ ನೀವು, DC ಆಫೀಸ್ ಮುಂದೆ ಹಸು ಎಮ್ಮೆ ದನ ಕಟ್ಟಾಕೊಂಡು ರೈತರು ಹೆಚ್ಚು ಕಮ್ಮಿ 600 ದಿವಸ ಆಗಿದೆ. 600 ದಿವಸ ಕೂತಿದ್ದಾರೆ ರೈತರು. ಮಾಹಿತಿ ಇಲ್ಲ ಅಷ್ಟೇ ಅವ್ರಿಗೆ. ಎಲ್ಲ ಕಡೆ ಹೋರಾಟ ನಡೀತಿದೆ. ನಾವು ಹೇಳ್ತಿರ್ತಕ್ಕಂಥದ್ದು ಬಿಡದಿ ಈಗ ಆಲ್ರೆಡಿ ಡೆವಲಪ್ ಆಗೋಗಿದೆ. ಈಗ ಆಲ್ರೆಡಿ 100 ಲೇಔಟ್ಗಳು ಮಾಡ್ಬಿಟ್ಟಿದ್ದಾರೆ. ರಾಮನಗರ ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ ಲೇಔಟ್ಗಳನ್ನು ಮಾಡ್ತೇವೆ. ಇವಾಗ ಬೇಕಾಗಿರ್ತಕ್ಕಂಥ ಎಲ್ಲಿ ಗೊತ್ತಾ? 700. ಆ ಕಡೆ ಇನ್ನೂ 100 ಕಿಲೋಮೀಟರ್ ದೂರಕ್ಕೆ ಹೋಗಿ ಮಾಡಿ. ಅವಶ್ಯಕತೆ ಇದೆ, ಸತ್ಯನ ಒಪ್ತೀವಿ. ಜಾಗ ಇದೆ, 4000 ಎಕರೆ ಜಾಗ ಇದೆ ಇದರಲ್ಲಿ. ನೆಲಮಂಗಲ ಬಿಟ್ಟು ಮುಂದಕ್ಕೆ ಹೋದ್ರೆ, ದಾಬಾಸ್ಪೇಟೆಯಿಂದ ಮುಂದಕ್ಕೆ ಹೋದ್ರೆ 4000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಮಾಡಿ. ಯಾರು ಬೇಡ ಅಂದರು? ಯಾಕೆ ನೀವು ಅತಿ ಸಣ್ಣ ಈ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅತಿ ಸಣ್ಣ ರೈತರು ಎಷ್ಟಿದ್ದಾರೆ ಗೊತ್ತಾ? 80% ಅತಿ ಸಣ್ಣ ರೈತರು. ಈಗ ಇರ್ತಕ್ಕಂಥ ಅಕ್ವಿಷನ್ ಲ್ಯಾಂಡ್ ಅಲ್ಲಿ 100% ತಗೊಂಡ್ರೆ
80% ಯಾರಪ್ಪ ಲ್ಯಾಂಡ್ ಓನರ್ಸ್ ಅಂದರೆ 20 ಕುಂಟೆ 10 ಕುಂಟೆ 30 ಕುಂಟೆ 1 ಎಕರೆ ಇರೋರು, 1 ಎಕರೆ ಬಿಲೋ ಇರೋರು 80%, 1 ಎಕರೆ ಎಬವ್ ಇರೋರು ಮಾತ್ರ 20%. ಅದ್ರಲ್ಲಿ 5 ಎಕರೆ ಇರೋನು ಒಬ್ಬರೇ, 10 ಎಕರೆ ಇರೋನು ಒಬ್ಬ ರೈತರು. ಇದು ಕ್ಯಾಲ್ಕುಲೇಷನ್. ನೀವು ನಾವು ಹೇಳ್ತಿರ್ತಕ್ಕಂಥದ್ದು ಅಭಿವೃದ್ಧಿಗೆ ವಿರೋಧ. ಅವತ್ತು ಯಾಕೆ ವಿರೋಧ ಮಾಡಿದ್ರೆ? ಅವತ್ತು ವಿರೋಧ ಮಾಡಿದ್ರಲ್ಲ ನೀವು, ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಅವತ್ತು ಅಭಿವೃದ್ಧಿಗೆ ನೀವು ಯಾಕೆ ಮಾಡಿದ್ರಿ? ಕುಮಾರಣ್ಣ ಮಾಡಿದಾಗ ಅವತ್ತು ನಿಮ್ದು ವಿರೋಧ ಯಾಕೆ? ಇಲ್ಲಿ ಕೇಳಿ, ನೀವು ಕನ್ಸು ಕಾಣ್ತಾ ಇದ್ರಲ್ಲ ಇದನ್ನ 25 ವರ್ಷದಿಂದನೇ ಕನ್ಸು ಕಂಡ್ರಲ್ಲ ಕುಮಾರಣ್ಣ ಇದೊಂದು ಯೋಜನೆ ಮಾಡಬೇಕು ಅಂತ. ಅಂದ್ರೆ ಅವರು ಐದು ನಗರಗಳನ್ನು ಮಾಡಿ, ನೀವು ಯಾಕೆ ಒಂದನ್ನೇ ಇಟ್ಕೊಂಡಿದ್ದೀರಾ? ಬಿಡ್ದಿರಾ? ನಾವು ಮಾಡಿ, ಸಾತ್ನೂರು ಮಾಡಿ, ನಂದಗುಡಿಲು ಮಾಡಿ, ಸೋಲೂರಲ್ಲಿ ಅಲ್ಲಿ ಯಾಕೆ ಮಾಡ್ತಾರ ನೀವು? ಯಾಕೆ ನೀವು ಅಲ್ಲಿ ಕುಮಾರಣ್ಣವ್ರದ್ದು ಹೇಳೋದಾದ್ರೆ ಒಂದನ್ನು ಮಾತ್ರ ಯಾಕೆ ತಗೊಂಡಿದ್ರಿ? 5 ಮಾಡಿ ಸುತ್ತಿ ಒಂದೇ ಕಡೆ ಹೋಗ್ತಾ ಇದೆ ಅಂತ ಎಲ್ಲಾ ಕಡೆಯಿಂದ ನೀವು ಕ್ಲೋಸ್ ಮಾಡಿದ್ರೆ ಇಲ್ಲಿ ಮಾತ್ರ ಮಾಡ್ತೀವಿ ಹೊರಟಿದ್ರಿ ಯಾಕೆ? ನಾನು ಒಂದು ಮಾತು ಹೇಳ್ತೀನಿ ನೋಡಿ. ನಾನು ನಿಮ್ಗೆ ಹೇಳಿದೆ 38 ಕಡೆ, ಒಂದು ಸೆಮಿ ಕಂಡಕ್ಟರ್ ಸಿಟಿ, ಕ್ವಾಂಟಮ್ ಸಿಟಿ, ಕ್ವಿನ್ ಸಿಟಿ, ಏರೋ ಸಿಟಿ ಆದಮೇಲೆ ಆದಿನಾಡು ಹೊಸಳ್ಳಿ, ಇವೆಲ್ಲ ಕಡೆ ಅಕ್ವೈರ್ ಆಗ್ತಾ ಇದೆ. ಎಲ್ಲ ಕಡೆ ಪ್ರತಿರೋಧ ಬಂದಿದೆ ರೈತರದ್ದು. 5% 10% ರೈತರಾದರೂ ಪ್ರತಿರೋಧವನ್ನು ತೋರಿಸಿದ್ದಾರೆ. ನಾವು ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. 80% 90% ರೈತರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಅಕ್ವಿಷನ್ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅದೇ ಮಾಡ್ತಾ ಇದ್ದೀವಿ. ನೀವು ಪ್ರಾಮಾಣಿಕರಾಗಿದ್ದರೆ ಆ ಪ್ರೊಟೆಸ್ಟ್ಗೆ ಯಾಕೆ ನೀವು ಹೋಗಿ ಬೆಂಬಲ ಕೊಡ್ತಾ ಇಲ್ಲ? ಅಲ್ಯಾಕೆ ಪಾದಯಾತ್ರೆ ಮಾಡ್ತಾ ಇಲ್ಲ? ನೀವು ಪ್ರಾಮಾಣಿಕರಾಗಿದ್ದರೆ ಹುಬ್ಳಿ ಧಾರವಾಡದಲ್ಲೂ ಕೂಡ ನಾವು ಅಕ್ವೈರ್ ಮಾಡ್ತಾ ಇದ್ದೀವಿ, ಬೆಳಗಾವಿಲಿ ಅಕ್ವೈರ್ ಮಾಡ್ತಾ ಇದ್ದೀವಿ, ಬೀದರಲ್ಲಿ, ಬಳ್ಳಾರಿನಲ್ಲಿ ಜವಳಿ ಕಾರ್ಖಾನೆಗಳು ಮಾಡಬೇಕು ಅಂತ ಅಲ್ಲೂ ಅಕ್ವೈರ್ ಮಾಡ್ತಾ ಇದ್ದೀವಿ. ಅಲ್ಲ ಗೌಡ್ರ, ಈಗ ಕೇಳಿ, ರೈತರು ವಿರೋಧ ಮಾಡಬೇಕು, ರೈತರು ವಿರೋಧ ಮಾಡಬೇಕು, ನಾವಲ್ಲ. ಕೇವಲ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ಅಭಿವೃದ್ಧಿ ಬೇಕು, ಅದ್ರ ಜೊತೆಗೆ ರೈತರ ಹಿತಾಸಕ್ತಿನೂ ನಾವು ರಕ್ಷಣೆ ಮಾಡಬೇಕು. ಈಗ ಆಯ್ತು, ನೀವು ಕಾಂಪೋಸಿಷನ್ ಕೊಟ್ರಿ, ಆ ರೈತ ನಾಳೆ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ? ಈ ನೋಡಿ, ಈ ಇಂಡಸ್ಟ್ರಿಗಳಿದಾವಲ್ಲ, ಈಗ ನೀವು ಕುಳಿತಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ ಇದು ತೋಟನೇ. ಈ ಇಂಡಸ್ಟ್ರಿಗಳಾಗ್ತಾವಲ್ಲ, ಈ ರೈತರು ಅಕ್ವೈರ್ ಮಾಡ್ಕೊಂಡೇ ಆಗುವಂಥದ್ದು. ಈ ಥರ ಅಭಿವೃದ್ಧಿ ಆಗಬೇಕಾದ್ರೆ ರೈತರು ಫಸ್ಟ್ ಸ್ಟೇಕ್ ಹೋಲ್ಡರ್ ಆಗ್ತಾರೆ, ಸರ್ಕಾರ ಸೆಕೆಂಡ್ ಸ್ಟೇಕ್ ಹೋಲ್ಡರ್ ಆಗ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇಂಡಸ್ಟ್ರೀಸು ಇವರೆಲ್ಲ ಸ್ಟೇಕ್ ಹೋಲ್ಡರ್ ಆಗ್ತಾರೆ. ರೈತರನ್ನ ಫಸ್ಟ್ ಸ್ಟೇಕ್ ಹೋಲ್ಡರ್ನ ಹೊರಗಿಟ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರನ್ನ ಒಳಗೆ ತೆಗೆದುಕೊಂಡು ಇನ್ಕ್ಲೂಸಿವ್ ಗ್ರೋತ್ ಮಾಡೋದೇ ಅಭಿವೃದ್ಧಿ ಅನ್ನೋದು. ಈ ಟೌನ್ಶಿಪ್ ಅಂದ್ರೆ ಏನು? ಒಂದು ವೇಳೆ ಈ ಟೌನ್ಶಿಪ್ ಆದರೆ ಅಥವಾ ಅವರಿಗೆ ಏನು ನೀವು ದುಡ್ಡನ್ನು ಕೊಡ್ತೀರಾ ಅದನ್ನು ಕೊಟ್ಟರೆ ರೈತರ ಬದುಕು ಹೇಗೆ ಚೇಂಜ್ ಆಗುತ್ತೆ, ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ? ನೋಡಿ, ಅಲ್ಲಿ ಋಷಭವತಿ ವ್ಯಾಲಿ ಇದೆ, ಈ ಬೈರ್ಮಂಗ್ಲ ಒಂದು ಎಂಟೈರ್ ಪಂಚಾಯತಿ ಸುತ್ತಮುತ್ತಲು ಈಗ ಎಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾವ ಪಂಚಾಯತಿ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಋಷಭವತಿ ವ್ಯಾಲಿನೇ ಹರಿಯುವಂಥದ್ದು. ಕಂಟಾಮಿನೇಟೆಡ್ ವಾಟರ್, ಪ್ರತಿಯೊಬ್ಬರು 100% ರೈತರು ಗೊತ್ತು ಇದು ಕಂಟಾಮಿನೇಟೆಡ್ ವಾಟರಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ರೆಡ್ ಝೋನ್ ಮಾಡಿಬಿಟ್ಟಿದ್ದಾರೆ, ನಾವು ನಮ್ಮ ಕಷ್ಟಕ್ಕೆ ಸುಖಕ್ಕೆ ಜಮೀನು ಮಾರ್ಕೊಳ್ಳೋಕ್ಕಾಗ್ತಲ್ಲ ಅಂತಲೂ ಅವ್ರಿಗೆ ನೋವು ಅನುಭವಿಸ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಕಾಂಪನ್ಸೇಷನ್ ಕೊಡ್ತಾ ಇರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನಂಬರ್ 1. ನಂಬರ್ 2, ಅವರಿಗೆ ಡೆವಲಪ್ಡ್ ಲ್ಯಾಂಡಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು 40-60 ಏನು ರೇಷಿಯೋ ಇತ್ತು, ನಾವು 50-50 ರೇಷಿಯೋಗೆ ಅವ್ರಿಗೆ ಆಫರ್ ಕೊಟ್ಟಿದ್ದೀವಿ ಡೆವಲಪ್ಡ್ ಲ್ಯಾಂಡ್. ಒಂದು, ಉದ್ಯೋಗ ಬೇಕಾದರೆ ಅವರ ಕ್ಷಮತೆ, ಅವರ ಕೌಶಲ್ಯ, ಅವರ ಎಜುಕೇಷನ್ ತಕ್ಕಂತೆ ಉದ್ಯೋಗಗಳನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಪ್ರತಿ ಮರಗಳಿಗೆ, ಒಂದು ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಅಥವಾ ಬೇರೆ ಯಾವುದೇ ಮರಗಳಾಗ್ಬೋದು, ಅದಕ್ಕೆ ಅತಿ ಹೆಚ್ಚಿನ ಕಾಂಪನ್ಸೇಷನ್ ನಾವು ಕೊಟ್ಟುವಂಥ ಒಂದು ಕೆಲಸ ಮಾಡಿದ್ದೀವಿ. 3ನೇದು, ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆ ಅಂತಂದರೆ ಅವ್ರನ್ನ ಒಳಗೊಂಡಾಗ ಅಲ್ಲಿ ಭಾಳಷ್ಟು ಇಂಡಸ್ಟ್ರಿ ಕಾರಿಡಾರ್ಗಳು ಬರ್ತವೆ, ರೆಸಿಡೆನ್ಷಿಯಲ್ ಟೌನ್ಶಿಪ್ಗಳು ಬರ್ತವೆ, ಬಹಳಷ್ಟು ಜನ ಹೊಸ ಆರ್ಥಿಕ ಚಟುವಟಿಕೆ ಬರ್ತದೆ. ಇವರು ಕೂಡ ಅಲ್ಲೇ ಇರ್ತಾರೆ. ಅಲ್ಲೇ ಇರೋದ್ರಿಂದ ಇವರು ನೇರವಾಗಿ ಆ ಆರ್ಥಿಕ ಚಟುವಟಿಕೆ ಕಂಟ್ರೋಲ್ ತಗೊಂತಾರೆ. ಬಿಡಿ, ಎಲ್ಲ ಜಾಗದಲ್ಲಿ ನೀವು ಎಲೆಕ್ಟ್ರಾನಿಕ್ ಸಿಟಿ ನೋಡ್ಕೊಬೋದು, ನೀವು ಅಥವಾ ಪೀನಟ್ ಇಂಡಸ್ಟ್ರಿ ನೋಡ್ಕೋಬೋದು. ಎಲ್ಲ ಜಾಗದಲ್ಲೂ ಕೂಡ 20 ವರ್ಷ 30 ವರ್ಷ 50 ವರ್ಷಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿನ ರೈತರು ಯಾವ ರೀತಿ ಫ್ಲರಿಶ್ ಆಗಿದ್ದಾರೆ, ಯಾವ ರೀತಿ ಲ್ಯಾಂಡ್ ಲಾರ್ಡ್ಗಳಾಗಿದ್ದಾರೆ, ಯಾವ ರೀತಿ ಇಂಡಸ್ಟ್ರಿಯಲಿಸ್ಟ್ಗಳಾಗಿದ್ದಾರೆ ಅಂತ ನಾವು ಗಮನಿಸ್ತಿದ್ದೀವಿ. ಅದೇ ರೀತಿ ಅಲ್ಲಿನ ರೈತರು ಕೂಡ ಅವರ ಬಾಳು ಹಸನಾಗುತ್ತೆ. ಇವತ್ತು ಟೆಂಪ್ರರಿ ತೊಂದರೆ ಇಲ್ಲದ ಜಾಗ ಯಾವುದೂ ಇಲ್ವೇ ಇಲ್ಲ. ಸಣ್ಣ ಪುಟ್ಟ ತೊಂದರೆ ಸಮಸ್ಯೆಗಳು ಇದ್ದೇ ಇರ್ತವೆ. ಅದನ್ನು ಒಳಗೊಂಡಂತೆ ನಾವು ಸರ್ಕಾರ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ಮುಂದೆ ಹೋಗುತ್ತೆ. ಆಮೇಲೆ ಇದು ಯಾರನ್ನು ವಿರೋಧ ಮಾಡುವಂಥದ್ದಲ್ಲ, ರಾಜಕಾರಣದಿಂದ ಇದು ವಿರೋಧ ಬರ್ತಾ ಇದೆ. ರಾಜಕಾರಣದಿಂದ ಧ್ವನಿ ಜಾಸ್ತಿ ಕಾಣಿಸ್ತಾ ಇದೆ ಹೊರತು ಕೇಂದ್ರೀಯ ಮಂತ್ರಿ ಆದವರು ಸ್ವಲ್ಪ ಅವರು ಕೂಡ ಇದು ಸ್ವಲ್ಪ ಮೇಧಾವಿತನದಿಂದ, ಯಾಕಂದ್ರೆ ಹಿರಿತನ ಇದೆ ಅವರಿಗೆ, ಸೊ ಮೇಧಾವಿತನದಿಂದ ನೋಡಿಕೊಂಡು ಅಭಿವೃದ್ಧಿಗೆ ಪೂರಕ ಅಂತ ಹೇಳಿ ಅದಕ್ಕೆ ಬಂದು ಚರ್ಚೆಗೆ ಭಾಗವಹಿಸಿ ಅವ್ರು ರೈತರನ್ನ ಕರೆದ್ರಲ್ಲ, ಅವರು ರೈತರನ್ನ ಕರೆದಿರಲ್ಲ, ಬಿಡದಿಗೆ ಹೋಗಿ ಇವರು ನೋಟಿಫೈ ಮಾಡಿ ರೆಡ್ ಝೋನ್ ಮಾಡಿರಲಿಲ್ಲ. ಇವರು ಬಿಟ್ಟಾಗ್ಲೂ ಕೂಡ ಬಿಡದಿಗೆ ಹೋಗಿರ್ಲಿಲ್ಲ. DLF ಜೊತೆ ಅಗ್ರಿಮೆಂಟ್ ಮಾಡಿದಾಗ ಬಿಡದಿಗೆ ಹೋಗಿರ್ಲಿಲ್ಲ. ನಾವು ಹೋಗಲ್ಲ ಕೇಳಿ, ಹಂಗಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ನಿಮ್ಮನ್ನು ಬನ್ನಿ ವಿಧಾನಸೌಧದಲ್ಲಿ ಮಾತಾಡೋಣ ಅಂತ, ರೈತರು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದು ಪಾಲಿಸಿ ಮಾಡೋ ಜಾಗ, ಬಂದು ಕೂತ್ಕೊಂಡು ಚರ್ಚೆ ಮಾಡಬೇಕು. ಒಂದು ಮಾತು ಅವರು ಒಪ್ಕೊಂಡ್ರು, ನಾವು ಹೌದು ಚರ್ಚೆ ಮಾಡ್ತೀವಿ ಅಂತ. ಆದ್ರೆ ಎಲ್ಲಿ ಅಂತ ನಾನು ತೀರ್ಮಾನ ಮಾಡ್ತೀನಿ, ಅವ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ಸರ್ಕಾರ ಹೇಳಿದೆ, ರೈತರು ಒಪ್ಪಿದ್ದಾರೆ. ನೀವು ಕೂಡ ಒಂದು ಸ್ವಲ್ಪ ವಿಶಾಲ ಹೃದಯದವರಾಗಿ ಸ್ವಲ್ಪ ಮಾನವೀಯತೆಯನ್ನು ಇಟ್ಕೊಂಡು
ಅಭಿವೃದ್ಧಿಗೆ ಅಡ್ಡಗಾಲ ಆಗ್ದಲೆ ರಾಜಕೀಯ ಸ್ಥಿತಿ ದೊಡ್ಡದಲ್ಲ. ರಾಜಕೀಯ ಇಂಥವ್ರು ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಅಭಿವೃದ್ಧಿ ಬಹಳ ಮುಖ್ಯ. ಆ ಅಭಿವೃದ್ಧಿಗೆ ಅಡ್ಡ ಆಗ್ಬಾರ್ದು ಅಂತ ನಾವು ಮನವಿ ಮಾಡ್ತೀವಿ. ನನ್ನ ಜಿಲ್ಲೆಯ ಕನ್ಸರ್ನ್ ಇದ್ರು ಸಾಕಾಗಿತ್ತು ಅವ್ರಿಗೆ, ಬೇರೆ ಏನೇನು ಬೇಡ, ಕನ್ಸರ್ನ್ ಇದ್ರು ಸಾಕಾಗಿತ್ತು. ಅವ್ರ ರೈತರು ವಿರೋಧನಾರು ಮಾಡ್ಲಿ, ಅವ್ರು ಏನಾದ್ರು ಹೇಳಿ ಕೇಳ್ತಾ ಇದ್ರು ಹೋಗಿ. ಅಹವಾಲು ಕೇಳಕ್ಕೆ ತಯಾರಿಲ್ಲದ ಒಬ್ಬ ಮುಖ್ಯಮಂತ್ರಿಗಳು ಇವರು. ನಾವು ಹೇಳ್ತಿರ್ತಕ್ಕಂಥದ್ದೇನು, ಕುಮಾರಣ್ಣವರು ಚರ್ಚೆನ ಕಳೆದ 465 ದಿವಸಗಳ ಯಾರು ಹೋರಾಟವನ್ನ ಮಾಡ್ತಿದ್ರೆ ಅವ್ರ ಮುಂದೆ ಮಾಡೋಣ ಅಂತ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಎರಡು ಹೌದು, ವಿಧಾನಸೌಧದಲ್ಲೂ ಚರ್ಚೆ ಮಾಡಕ್ಕೆ ಅವಕಾಶ ಇದೆ. ಇನ್ನೊಂದು 465 ದಿವಸ ಹೋರಾಟ ಮಾಡ್ತಾರೆ, ಅವ್ರು ಬೆಲೆ ಕೊಡ್ಬೇಕಲ್ಲ. ನೀವು ಅವ್ರು ಬಿಟ್ಬಿಟ್ಟು ನೀನು ನಾವೇನು ಹೋರಾಟ ಮಾಡಿದ್ದಲ್ಲ, ಇದು ಪ್ರಾರಂಭ ಮಾಡಿರೋದು. ಹೋರಾಟವನ್ನ ಪ್ರಾರಂಭ ಮಾಡಿದ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ನಾವು ಯಾರ ಮುಂದೆ ಮಾತಾಡಬೇಕು, ರೈತರ ಮುಂದೆ ಮಾತಾಡಬೇಕು. ಆದರೆ ಇವತ್ತು ಪಲಾಯನ ಮಾಡಿದಂಥ ಮುಖ್ಯಮಂತ್ರಿಗಳು ಒಂದು 80% ಹೇಳೋರಲ್ಲ, ಇವ್ರಿಗೆ ಈ ಮೂಲಕ, ನಿಮ್ಮ ವಾಹಿನಿ ಮೂಲಕ ಒಂದು ಚಾಲೆಂಜು. 80% ರೈತರನ್ನ ಏನಿದೆ ಲಿಸ್ಟ್ ಬಿಡುಗಡೆ ಮಾಡಿ. 6,000 ರೈತರು ಇದಾರಲ್ವಾ, 6,000 ಚೇಂಜು ರೈತರು ಇದಾರಲ್ವಾ, ಇಷ್ಟು ಜನ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಇಷ್ಟು ಜನ ಒಪ್ಪಿಗೆ ಕೊಟ್ಟಿಲ್ಲ. ನಿಮ್ಮ ಹತ್ರ ಡಾಟಾ ಇದೆಯಲ್ಲ, ಡಾಟಾನ ನೀವು ದಯಮಾಡಿ ಒಂದು ಪತ್ರವನ್ನ ಅಥವಾ ನೋಟಿಫಿಕೇಶನ್ ಹೊರಡಿಸಿ. ನೀವು 80% ರೈತರು ಇದ್ರೆ ನಾವು ವಿರೋಧ ಮಾಡಲ್ಲ. ನಾವು ಇವತ್ತು ಕುಮಾರಣ್ಣ ಅದನ್ನೇ ಹೇಳಿರೋದು, ರೈತರು ಒಪ್ಪಿದ್ರೆ ನಮ್ಮ ವಿರೋಧ ಇಲ್ಲ. ರೈತರು ಒಪ್ಪಿದ್ರೆ 80% ರೈತರು ಒಪ್ಪಿದ್ರೆ ನಾವು ಇರೋದಿಲ್ಲ. ಯಾಕೆಂದ ಕೇಳಿ ಹೇಳ್ತೀನಿ, ಇವ್ರು ಎಂತ ಬುದ್ಧಿವಂತರು ಅಂತಂದ್ರೆ, ಇದನ್ನ ಸೋಷಿಯಲ್ ಇನ್ಫ್ಯಾಕ್ಟು ಮತ್ತೆ ಎನ್ವಿರಾನ್ಮೆಂಟ್ ಆಕ್ಟು ಎರಡೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ಸ್ಪೆಷಲ್ ಆಕ್ಟು ಕೂಡದಲ್ಲಿ ತಗೋತಾರೆ. ಅಂದ್ರೆ ಕೂಡ ಆಕ್ಟ್ ಅಲ್ಲಿ ತಗೊಬಂದು, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ ತಗೊಬಂದು, ಈ ಸೋಷಿಯಲ್ ಇನ್ಫ್ಯಾಕ್ಟು ಮತ್ತು ಎನ್ವಿರಾನ್ಮೆಂಟ್ ಎರಡಕ್ಕೂ ಕೂಡ ವೇವ್ ಅಪ್ ಮಾಡ್ತಾರೆ. ಎಲ್ಲಿ? ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ. ಯಾಕೆ ಮಾಡ್ತಾರೆ ಅಂದ್ರೆ, ಅದನ್ನ ಚಾಲೆಂಜ್ ಮಾಡಿ, ಏನಂದ್ರೆ ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಎನ್ವಿರಾನ್ಮೆಂಟ್ ಇರ್ಬೋದು, ಸೋಸಿಯಾಲಜಿ ಅಂದ್ರೆ ಜನಗಳಿಗೆ ಆಗ್ತಕ್ಕಂಥ ತೊಂದರೆ ಇರ್ಬೋದು, ಅದ್ರ ಇವೆಲ್ಲವನ್ನು ಇಟ್ಕೊಂಡು ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡಬಾರ್ದು. ಇದನ್ನ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಯಾಕೆ ತಗೋತೀರಿ? ಮತ್ತೆ ನಿಮ್ಗೆ ಅಷ್ಟು ಒಪ್ಪಿಗೆ ಇದ್ರೆ ಎಸ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕಾದ್ರೆ ಯಾಕೆ ಕೂಡಾದವರು ಇದುವರೆಗೆ ಯಾವ ಪ್ರಾಜೆಕ್ಟು ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್. ಓಕೆ, ಯಾಕೆ ಲಾಸ್ಟ್ ಕ್ವೆಶ್ಚನ್, ಅದಕ್ಕೆ ಆನ್ಸರ್ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯವಂತರು, ಯಾಕಂದ್ರೆ ಅವ್ರು ಪತ್ರ ಬರೆದು ಬಾಪ ಅಂತ ಕರೆದ್ರು ಫಸ್ಟ್ ಟೈಮ್. ಧೈರ್ಯವಾಗಿದ್ದಕ್ಕೆ ಧೈರ್ಯವಾಗಿದ್ರೆ ನುಗ್ಗಿರೋದು. ಆ ಪಾಪ ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ, ಧನ್ಯವಾದಗಳು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಇಷ್ಟೊತ್ತು. ಸೊ ಇದಾಗಿತ್ತು ಇವತ್ತಿನ ಚರ್ಚೆ. ಒಂದು ಕಡೆಯಿಂದ ಸರ್ಕಾರ ಈ ಯೋಜನೆಯನ್ನು ಮಾಡೇ ತೀರ್ತೀವಿ ಅಂತ ಇದೆ, ಇನ್ನೊಂದು ಕಡೆ ರೈತರ ವಿರೋಧ ಕೂಡ ಅಷ್ಟೇ ಇದೆ. ಅಭಿವೃದ್ಧಿಗೆ ಯಾರ ವಿರೋಧವೂ ಇಲ್ಲ, ಆದರೆ ರೈತರ ಹಿತಾಸಕ್ತಿಯ ರಕ್ಷಣೆ ಸಾಕಷ್ಟು ಮುಖ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.